ಎಲ್ರಿಗೂ ನಮಸ್ಕಾರ. ನಿಮ್ಮ ಟಿಫನ್ ಬಾಕ್ಸ್ ಗೆಳತಿ ವಾಣಿ ರವಿಶಂಕರ್ ಬಂದಿದ್ದೀನಿ. ಇವತ್ತು ನಿಮಗೆ ಮೊಳಕೆ ಹೆಸರು ಕಾಳಿನ ರೊಟ್ಟಿ ಮಾಡಿಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಮೊಳಕೆ ಹೆಸರು ಕಾಳು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅಕ್ಕಿ ಹಿಟ್ಟು, ಹುರಿಗಡಲೆ ಪುಡಿ, ಅಚ್ಕಾರದ ಪುಡಿ, ಎಣ್ಣೆ, ಉಪ್ಪು. ಇಷ್ಟು ಬೇಕಾಗುತ್ತೆ. ಫಸ್ಟ್ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ನಮಗೆ ಸಾಮಾನ್ಯ ರೊಟ್ಟಿಗೆ ಬೇಸು ಬೇಕಾದಷ್ಟು ಸಿಗುತ್ತೆ. ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು ಬೇಕಾದಷ್ಟು ಬೇಸ್ ಸಿಗುತ್ತೆ. ಇದ್ರ ಜೊತೆಗೆ ನಮಗೆ ಕಾಳುಗಳು ಸಿಗುತ್ತೆ, ಸೊಪ್ಪುಗಳು ಸಿಗುತ್ತೆ, ಹಣ್ಣುಗಳು ಸಿಗುತ್ತೆ, ತರಕಾರಿಗಳು ಸಿಗುತ್ತೆ. ಇದಕ್ಕೆ ನಾನು ಮೊಳಕೆ ಬಂದಿರೋಂಥ ಹೆಸರು ಕಾಳು ಬೇಯಿಸಿ ಸಹ ಹಾಕ್ಕೊಬೋದು. ನಾನು ಇಲ್ಲಿ ಹಸಿ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಅರ್ಧ ಬಾಯ್ಲ್ ಆದರೆ ಅದು ವಿಟಮಿನ್ ಅಂಶ ಚೆನ್ನಾಗಿ ಸಿಗತ್ತೆ ನಮಗೆ. ಜೊತೆಗೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಅಚ್ಕಾರದ ಪುಡಿ ಖಾರಕ್ಕೆ. ಜೊತೆಗೆ ಇನ್ನೊಂದೇನೆಂದರೆ ಹುರಿಗಡಲೆ ಪುಡಿ. ಇಲ್ಲಿ ಟಿಫನ್ ಬಾಕ್ಸ್ ಐಟಮ್ ಆದ್ದರಿಂದ ನಾವು ಇದನ್ನು ಹುರಿಗಡಲೆ ಪುಡಿ ಹಾಕಿರೋದ್ರಿಂದ 3-4 ಅವರ್ಸ್ ಆದಮೇಲೆ ಸಹ ಇದು ಸಾಫ್ಟಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಫಸ್ಟು ನಾನು ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಆಗಿದೆ, ಈಗ ಚೆನ್ನಾಗಿ ಬೆಂದಿದೆ, ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮೊಳಕೆ ಹೆಸರು ಕಾಳಿನ ರೊಟ್ಟಿ. ಸಾಮಾನ್ಯ ಹೆಸರು ಕಾಳು ಹಾಗೆ ತಿಂತೀವಿ, ಈ ಥರ ರೊಟ್ಟಿ ಹಾಕ್ಕೊಂಡು ತಿಂದಾಗ ನಮಗೆ ರುಚಿನೂ ಕೊಡುತ್ತೆ, ಹೆಲ್ತ್ ವೈಸು ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು.